14, ಗುಣಸ್ಥಾನಗಳು ಭಾಗ 14. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಪ್ರಶ್ನೆ 198. ಯಾವ ಸಂಜ್ಞಾದಲ್ಲಿ ಯಾವ ಗುಣಸ್ಥಾನ ಇರುತ್ತದೆ? ಉತ್ತರ ನೋಡಿಕೊಳ್ರಿ, ಕ್ರಮಾಂಕ ನೋಡಿಕೊಳ್ರಿ, ಹೆಸರುಗಳು ನೋಡಿಕೊಳ್ರಿ, ಗುಣಸ್ಥಾನಗಳು ನೋಡಿಕೊಳ್ರಿ. 1. ಆಹಾರ ಸಂಜ್ಞಾ 1ನೆಯ ಗುಣಸ್ಥಾನದಿಂದ 6ನೆಯ ಗುಣಸ್ಥಾನದವರೆಗೆ ಇರುತ್ತದೆ. 2. ಭಯ ಸಂಜ್ಞಾ 1ನೆಯ ಗುಣಸ್ಥಾನದಿಂದ 8ನೆಯ ಗುಣಸ್ಥಾನದವರೆಗೆ ಇರುತ್ತದೆ. 3. ಮೈಥುನ ಸಂಜ್ಞಾ 1ನೆಯ ಗುಣಸ್ಥಾನದಿಂದ 9ನೆಯ ಗುಣಸ್ಥಾನದವರೆಗೆ ಇರುತ್ತದೆ. 4. ಪರಿಗ್ರಹ ಸಂಜ್ಞಾ 1ನೆಯ ಗುಣಸ್ಥಾನದಿಂದ 10ನೆಯ ಗುಣಸ್ಥಾನದವರೆಗೆ ಇರುತ್ತದೆ. ಪ್ರಶ್ನೆ 199. 12 ಪ್ರಕಾರದ ಉಪಯೋಗಗಳಲ್ಲಿ ಯಾವ ಗುಣಸ್ಥಾನಗಳು ಇರುತ್ತವೆ? ಉತ್ತರ ನೋಡಿಕೊಳ್ರಿ, ಇಲ್ಲಿ ಕ್ರಮಾಂಕ ನೋಡಿಕೊಳ್ರಿ, ಮತ್ತು ಹೆಸರುಗಳು ನೋಡಿಕೊಳ್ರಿ, ಗುಣಸ್ಥಾನಗಳನ್ನು ನೋಡಿಕೊಳ್ರಿ ಬರೆದದ್ದು. ಈಗ ನಿಮಗೆ ಇಲ್ಲಿ ಒಂದು ಸೂಚನೆ, ಈ ಕ್ರಮ ಸಂಖ್ಯೆಗಳ ಬಗ್ಗೆ ಹೇಳುವುದಿಲ್ಲ, ಯಾಕೆಂದರೆ ನಿಮಗೆ ಗೊಂದಲ ಆಗ್ತದೆ. ನೀವು ಅಲ್ಲಿ ನೋಡಿಕೊಂಡ್ರೆ ಸಾಕು ಅಷ್ಟೇ. ಯಾಕೆಂದರೆ ಅದು ಯಾಕೆ ಹಾಗೆ ಇದೆ ಅಂತಂದರೆ, ಅದು 1ರಿಂದ ಪ್ರಾರಂಭವಾಗಿ 12ರವರೆಗೆ ಬಂದಿದೆ. ಯಾಕೆಂದರೆ ಅದು 12 ವಿಷಯಗಳು ಅಲ್ಲಿ ಬೇಕಾಗಿದೆ. ಆದರೆ ಇಲ್ಲಿ ಈ ಜ್ಞಾನೋಪಯೋಗಗಳು ಇದಾವಲ್ಲ, ಅವು 8 ಬಂದಿದ್ದಾವೆ, ಮತ್ತು ದರ್ಶನೋಪಯೋಗಗಳು 4 ಬಂದಿದ್ದಾವೆ. ಒಟ್ಟು ಸೇರಿ 12 ಆಗುತ್ತವೆ ಅಲ್ವಾ? ಈಗ ಹಾಗಾದರೆ ನೋಡ್ಕೊಂಡು ಹೋಗ್ರಿ. ಆ ಕ್ರಮ ಸಂಖ್ಯೆಯನ್ನು ಹಾಕಿದ್ದು ಈಗ ಹೇಳುವುದಿಲ್ಲ, ನೀವು ಅದನ್ನು ಅರ್ಥ ಮಾಡ್ಕೊಂಡು ಹೋಗಬೇಕು. ಅದು 1ರಿಂದ ನೇರವಾಗಿ 12ರವರೆಗೆ ಕ್ರಮವಾಗಿ ಹೋಗ್ತದೆ. ಆದರೆ ಈ ಕಡೆ ಇರೋದು ಕ್ರಮವಾಗಿ ಬರುವುದಿಲ್ಲ. 8ರವರೆಗೆ ಜ್ಞಾನೋಪಯೋಗದ್ದಾಗುತ್ತದೆ, ಮತ್ತು 8ರಿಂದ ಮುಂದೆ ಉಳಿದದ್ದು 4 ಅವು ದರ್ಶನೋಪಯೋಗದ ಭೇದಗಳು ಆಗ್ತವೆ. ಈಗ ಪ್ರಾರಂಭ ವಿಷಯ. 1. ಸುಮತಿ ಜ್ಞಾನೋಪಯೋಗ ಅಂದರೆ ಇದನ್ನು ಮತಿಜ್ಞಾನ ಎಂದು ಹೇಳುತ್ತಾರೆ. ಅಲ್ಲಿ ಸಮ್ಯಕ್ ದರ್ಶನ ಇರೋದರಿಂದ ಅದನ್ನು ಸುಮತಿ ಎನ್ನಲಾಗ್ತದೆ. ಇನ್ನೊಂದು ಸಲ ನೋಡ್ಕೊಳ್ರಿ. 1. ಸುಮತಿ ಜ್ಞಾನೋಪಯೋಗ 4ನೆಯ ಗುಣಸ್ಥಾನದಿಂದ 12ನೆಯ ಗುಣಸ್ಥಾನದವರೆಗೆ ಇರುತ್ತದೆ. 2. ಸುಶ್ರುತ ಜ್ಞಾನೋಪಯೋಗ 4ನೆಯ ಗುಣಸ್ಥಾನದಿಂದ 12ನೆಯ ಗುಣಸ್ಥಾನದವರೆಗೆ ಇರುತ್ತದೆ. 3. ಸುಅವಧಿ ಜ್ಞಾನೋಪಯೋಗ 4ನೆಯ ಗುಣಸ್ಥಾನದಿಂದ 12ನೆಯ ಗುಣಸ್ಥಾನದವರೆಗೆ ಇರುತ್ತದೆ. 4. ಮನಃ ಪರ್ಯಯ ಜ್ಞಾನೋಪಯೋಗ 6ನೆಯ ಗುಣಸ್ಥಾನದಿಂದ 12ನೇ ಗುಣಸ್ಥಾನದವರೆಗೆ ಇರುತ್ತದೆ. 5. ಕೇವಲ ಜ್ಞಾನೋಪಯೋಗ 13ನೇ ಗುಣಸ್ಥಾನ ಮತ್ತು 14ನೇ ಗುಣಸ್ಥಾನದಲ್ಲಿ ಇರ್ತದೆ, ಹಾಗೂ ಸಿದ್ಧ ಭಗವಾನರಲ್ಲಿರ್ತದೆ. ಆದರೆ ಅವರಿಗೆ ಗುಣಸ್ಥಾನ ಇಲ್ಲ, ಗುಣಸ್ಥಾನ ರಹಿತ ಇದ್ದಾರೆ. ಇಲ್ಲಿ ಸುಮ್ಮನೆ ನಿಮಗೆ ತಿಳಿಸೋದಕ್ಕೋಸ್ಕರ ಬರೆದಿದ್ದಷ್ಟೇ, ಅದನ್ನ ಅದು ಗುಣಸ್ಥಾನದೊಳಗಡೆ ಬರೋದಿಲ್ಲ. ಇನ್ನು ಮುಂದೆ 6. ಕುಮತಿ ಜ್ಞಾನೋಪಯೋಗ 1ನೇ ಗುಣಸ್ಥಾನದಿಂದ 2ನೇ ಗುಣಸ್ಥಾನದವರೆಗೆ ಇರುತ್ತದೆ. 7. ಕುಶ್ರುತ ಜ್ಞಾನೋಪಯೋಗ 1ನೇ ಗುಣಸ್ಥಾನದಿಂದ 2ನೇ ಗುಣಸ್ಥಾನದವರೆಗೆ ಇರುತ್ತದೆ. 8. ಕು ಅವಧಿ ಜ್ಞಾನೋಪಯೋಗ 1ನೇ ಗುಣಸ್ಥಾನದಿಂದ 2ನೇ ಗುಣಸ್ಥಾನದವರೆಗೆ ಇರುತ್ತದೆ. ಇಲ್ಲಿಗೆ ಜ್ಞಾನೋಪಯೋಗಗಳು ಆದವು. ಇನ್ನು ದರ್ಶನೋಪಯೋಗ 4 ನೋಡ್ಕೊಳ್ರಿ ಇದರೊಳಗಡೆ. 1. ಚಕ್ಷುದರ್ಶನೋಪಯೋಗ 1ನೇ ಗುಣಸ್ಥಾನದಿಂದ 12ನೇ ಗುಣಸ್ಥಾನದವರೆಗೆ ಇರುತ್ತದೆ. 2. ಅಚಕ್ಷು ದರ್ಶನೋಪಯೋಗ 1ನೇ ಗುಣಸ್ಥಾನದಿಂದ 12ನೇ ಗುಣಸ್ಥಾನದವರೆಗೆ ಇರುತ್ತದೆ. 3. ಅವಧಿ ದರ್ಶನೋಪಯೋಗ 4ನೆಯ ಗುಣಸ್ಥಾನದಿಂದ 12ನೇ ಗುಣಸ್ಥಾನದವರೆಗೆ ಇರುತ್ತದೆ.
4 ಕೇವಲ ದರ್ಶನೋಪಯೋಗ 13ನೇ ಗುಣಸ್ಥಾನ ಮತ್ತು 14ನೇ ಗುಣಸ್ಥಾನದಲ್ಲಿ ಇರ್ತದೆ. ಸಿದ್ಧಭಗವಂತರಲ್ಲಿ ಇರ್ತದೆ, ಆದರೆ ಅವರಿಗೆ ಗುಣಸ್ಥಾನ ಇರುವುದಿಲ್ಲ. ಅದು ಇಲ್ಲಿ ಗ್ರಹಣ ಆಗುವುದಿಲ್ಲ. ಆದರೂ ನಿಮಗೆ ತಿಳಿಸೋದಕ್ಕೋಸ್ಕರ ಅಷ್ಟು ಬರೆದಿದ್ದೀನಿ ಅಷ್ಟಿನಲ್ಲಿ. ಅದು ಗುಣಸ್ಥಾನದಲ್ಲಿ ತಗೋಬೇಡ್ರಿ ಅದನ್ನು. ಇನ್ನು ಮುಂದೆ ಪ್ರಶ್ನೆ 200. 16 ಪ್ರಕಾರದ ಧ್ಯಾನಗಳಲ್ಲಿ ಯಾವ ಗುಣಸ್ಥಾನಗಳು ಇರುತ್ತವೆ? ಕ್ರಮ ಸಂಖ್ಯೆ ನೋಡಿಕೊಳ್ರಿ, ಹೆಸರುಗಳನ್ನು ನೋಡಿಕೊಳ್ಳ್ರಿ, ಗುಣಸ್ಥಾನಗಳನ್ನು ನೋಡಿಕೊಳ್ಳ್ರಿ ಬರೆದಿರೋದು. ಇದ್ರ ಒಳಗಡೆ ಒಟ್ಟು 4 ಭೇದಗಳು ಆಗ್ತವೆ: ಆರ್ತ್ರಧ್ಯಾನ, ರೌದ್ರಧ್ಯಾನ, ಧರ್ಮಧ್ಯಾನ, ಶುಕ್ಲಧ್ಯಾನ. ಅವುಗಳದ್ದು ಪ್ರತಿಯೊಂದರದ್ದು ಕೂಡ 4 ಭೇದಗಳು ಇದ್ದಾವೆ. ಅದು ಬರೆದಿದ್ದನ್ನು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಸ್ವಚ್ಛವಾಗಿ ಬರೆದಿರುವುದನ್ನು ನೋಡಿಕೊಳ್ಳಿರಿ. 1 ಇಷ್ಟವಿಯೋಗಜ ಆರ್ತ್ರಧ್ಯಾನ 4ನೆಯ ಗುಣಸ್ಥಾನದಿಂದ 6ನೆಯ ಗುಣಸ್ಥಾನದವರೆಗೆ ಇರುತ್ತದೆ. 2 ಅನಿಷ್ಟ ಸಂಯೋಗಜ ಆರ್ತ್ರಧ್ಯಾನ 1ನೇ ಗುಣಸ್ಥಾನದಿಂದ 6ನೆಯ ಗುಣಸ್ಥಾನದವರೆಗೆ ಇರುತ್ತದೆ. 3 ಪೀಡಾಚಿಂತನ ಆರ್ತ್ರಧ್ಯಾನ 1ನೇ ಗುಣಸ್ಥಾನದಿಂದ 6ನೆಯ ಗುಣಸ್ಥಾನದವರೆಗೆ ಇರುತ್ತದೆ. 4 ನಿಧಾನಬಂಧ ಆರ್ತ್ರಧ್ಯಾನ 1ನೇ ಗುಣಸ್ಥಾನದಿಂದ 5ನೇ ಗುಣಸ್ಥಾನದವರೆಗೆ ಇರುತ್ತದೆ. ಇನ್ನು ರೌದ್ರಧ್ಯಾನದ ಬಗ್ಗೆ ನೋಡಿಕೊಳ್ಳ್ರಿ. 1 ಹಿಂಸಾನಂದ ರೌದ್ರಧ್ಯಾನವು 1ನೇ ಗುಣಸ್ಥಾನದಿಂದ 5ನೇ ಗುಣಸ್ಥಾನದವರೆಗೆ ಇರುತ್ತದೆ. 2 ಮೃಷಾನಂದ ರೌದ್ರಧ್ಯಾನವು 1ನೇ ಗುಣಸ್ಥಾನದಿಂದ 5ನೇ ಗುಣಸ್ಥಾನದವರೆಗೆ ಇರುತ್ತದೆ. 3 ಚೌರ್ಯಾನಂದ ರೌದ್ರಧ್ಯಾನವು 1ನೇ ಗುಣಸ್ಥಾನದಿಂದ 5ನೇ ಗುಣಸ್ಥಾನದವರೆಗೆ ಇರುತ್ತದೆ. 4 ಪರಿಗ್ರಹಾನಂದ ರೌದ್ರಧ್ಯಾನವು 1ರಿಂದ 5ನೇ ಗುಣಸ್ಥಾನದವರೆಗೆ ಇರುತ್ತದೆ. ಇನ್ನು ಮುಂದೆ ಧರ್ಮಧ್ಯಾನದ್ದು 4. 1 ಆಜ್ಞಾ ವಿಷಯ ಧರ್ಮಧ್ಯಾನವು 3ನೆಯ ಗುಣಸ್ಥಾನದಿಂದ 7ನೆಯ ಗುಣಸ್ಥಾನದವರೆಗೆ ಇರುತ್ತದೆ. 2 ಅಪಾಯ ವಿಷಯ ಧರ್ಮಧ್ಯಾನವು 4ನೆಯ ಗುಣಸ್ಥಾನದಿಂದ 7ನೆಯ ಗುಣಸ್ಥಾನದವರೆಗೆ ಇರುತ್ತದೆ. 3 ವಿಪಾಕ ವಿಷಯ ಧರ್ಮಧ್ಯಾನವು 5ನೆಯ ಗುಣಸ್ಥಾನದಿಂದ 7ನೆಯ ಗುಣಸ್ಥಾನದವರೆಗೆ ಇರುತ್ತದೆ. 4 ಸಂಸ್ಥಾನ ವಿಷಯ ಧರ್ಮಧ್ಯಾನವು 6ನೆಯ ಗುಣಸ್ಥಾನದಿಂದ 7ನೆಯ ಗುಣಸ್ಥಾನದವರೆಗೆ ಇರುತ್ತದೆ. ಇನ್ನು ಮುಂದೆ ಶುಕ್ಲಧ್ಯಾನದ 4 ಭೇದಗಳನ್ನು ನೋಡಿಕೊಳ್ಳ್ರಿ. 1 ಪ್ರತಕತ್ವ ವಿತರ್ಕ ವಿಚಾರ ಶುಕ್ಲಧ್ಯಾನವು 8ನೆಯ ಗುಣಸ್ಥಾನದಿಂದ 11ನೆಯ ಗುಣಸ್ಥಾನದವರೆಗೆ ಇರುತ್ತದೆ. 2 ಏಕತ್ವ ವಿತರ್ಕ ಅವಿಚಾರ ಶುಕ್ಲಧ್ಯಾನವು 12ನೆಯ ಗುಣಸ್ಥಾನದಲ್ಲಿ ಇರುತ್ತದೆ. 3 ಸೂಕ್ಷ್ಮ ಕ್ರಿಯಾ ಅಪ್ರತಿಪಾತಿ ಶುಕ್ಲಧ್ಯಾನವು 13ನೆಯ ಗುಣಸ್ಥಾನದಲ್ಲಿ ಇರುತ್ತದೆ. 4 ವಿಪರತ ಕ್ರಿಯಾ ಅನಿವೃತ್ತಿ ಶುಕ್ಲಧ್ಯಾನವು 14ನೇ ಗುಣಸ್ಥಾನದಲ್ಲಿ ಇರುತ್ತದೆ. ಇಲ್ಲಿ ಕೆಲವೊಂದು ಸೂಚನೆಗಳನ್ನು ನೀವು ಭಾಳ ಗಮನ ಇಟ್ಟು ಕೇಳಬೇಕಾಗ್ತದೆ. ಏನು ಅಂತಂದರೆ, ಒಟ್ಟು ಈಗ ಧ್ಯಾನಗಳು 16 ಆದವು ಅಲ್ಲವಾ? ಮತ್ತು ಇವುಗಳ ಎಲ್ಲದರ ಅರ್ಥವನ್ನು ತತ್ವಾರ್ಥ ಸೂತ್ರದ ಟೀಕಾ 263 ಭಾಗ ಪ್ರಶ್ನೋತ್ತರಗಳಲ್ಲಿ ಹೇಳಿ ಆಗಿದೆ. ವಿಸ್ತಾರ ಯಾರಿಗಾದರೂ ಬೇಕಾದ ಪಕ್ಷದಲ್ಲಿ ತಾವುಗಳು ಅಲ್ಲಿಂದ ಕೇಳಿಕೊಳ್ಳಬೇಕು. ಇಲ್ಲಿ ಈಗ ಆ ಪ್ರಕರಣ ಅಲ್ಲ, ಆದ್ದರಿಂದ ಅದನ್ನ ವಿಸ್ತರಿಸಲಾಗುವುದಿಲ್ಲ. ಇಲ್ಲಿ ಒಂದು ಸೂಚನಾ ರೂಪದಾಗಿ ಕೆಲವೊಂದು ಭಾಳ ಮಹತ್ವಪೂರ್ಣ ಬಿಂದುಗಳನ್ನು ಹೇಳ್ತೀನಿ ಕೇಳ್ರಿ. ಈ ಧರ್ಮಧ್ಯಾನದ ವಿಚಾರ ಬಂತಲ್ಲ, ಧರ್ಮಧ್ಯಾನದ ವಿಚಾರ ನೋಡ್ಕೊಳ್ರಿ ಇನ್ನೊಂದ್ಸಲ. ಧರ್ಮಧ್ಯಾನದ ವಿಚಾರದಲ್ಲಿ ಆಜ್ಞಾ ವಿಷಯ ಧರ್ಮಧ್ಯಾನವು 3ರಿಂದ 7ರವರೆಗೆ ಹೇಳಿದ್ದಿದೆ, ಸತ್ಯ ಇದೆ, ಹೌದು. ಆದರೆ
ಕೆಲವೊಂದು ಚೌವಿಸ ಠಾಣಗಳಲ್ಲಿ ಅಂದರೆ ಯಾವ ಗತಿಯಲ್ಲಿ ಎಷ್ಟು ಧರ್ಮಧ್ಯಾನಗಳು ಇರ್ತವೆ ಅನ್ನೋದರಲ್ಲಿ ಸ್ವಲ್ಪ ಪ್ರಕರಣಗಳು ಬೇರೆ ಬೇರೆ ರೀತಿ ಬರ್ತವೆ. ಅದನ್ನು ಮುಂದೆ ಹೋಗಿ ನಾನು ಮುಂದಿನ ಭಾಗಗಳಲ್ಲಿ ಹೇಳ್ತೀನಿ ಅದನ್ನು. ಆದರೂ ಈಗ ಸೂಕ್ಷ್ಮವಾಗಿ ಇಷ್ಟೇ ತಿಳ್ಕೊಳ್ರಿ, ಕೆಲವೊಂದು ಸ್ಥಳಗಳಲ್ಲಿ ನರಕದಲ್ಲೂ ಕೂಡ 4 ಧರ್ಮಧ್ಯಾನ ಅಂತ ಹೇಳಿದ್ದಾರೆ. ಹಾಗೆ ಯಾವುದಾದರೂ ಶಾಸ್ತ್ರದಲ್ಲಿ ಬಂದ ಪಕ್ಷದಲ್ಲಿ ತಾವುಗಳು ಅದನ್ನು ಸಮ್ಯಕ್ ದರ್ಶನದ ಅಪೇಕ್ಷೆಯಿಂದ ಅಂತ ಹೇಳಿ ತಿಳಿಬೇಕು. ಅರ್ಥ ಆಯಿತು? ಹಾಂ, ಅದು ಭಾಳ ವಿಸ್ತಾರವಾದ ವಿಷಯ ಇದೆ. ಅದನ್ನು ಇಲ್ಲಿ ವಿಸ್ತಾರವಾಗಿ ಹೇಳಲಾಗಲ್ಲ, ಅದನ್ನು ಬೇರೆ ಸ್ಥಳದಲ್ಲಿ ಹೇಳಲಾಗ್ತದೆ. ಈಗ ಇದು ಸಾಕು. ಪ್ರಶ್ನೆ 201. 57 ಪ್ರಕಾರದ ಕರ್ಮಾಶ್ರವಗಳಲ್ಲಿ ಯಾವ ಯಾವ ಗುಣಸ್ಥಾನ ಇರುತ್ತದೆ? ನೋಡಿಕೊಳ್ಳ್ರಿ. ಈಗ ಕ್ರಮ ಸಂಖ್ಯೆ ನೋಡಿಕೊಳ್ಳ್ರಿ. ಎಷ್ಟು ಕ್ರಮ ಸಂಖ್ಯೆಯಲ್ಲಿ ಸ್ವಲ್ಪ ನಿಮಗೆ ವ್ಯತ್ಯಾಸ ಇಲ್ಲಿ ಒಂದು ಸ್ವಲ್ಪ ಗೊಂದಲ ಆಗಬಹುದು. ಹಾಗೆ ಮಾಡ್ಕೊಳ್ಬಿಡ್ರಿ. ಸ್ವಲ್ಪ ಅದನ್ನು ಗಮನ ಇಟ್ಟು ನೀವು ನೋಡ್ತಾ ಬಂದರೆ ನಿಮಗೆ ತಾನಾಗಿಯೇ ಗೊತ್ತಾಗ್ತದೆ. ಇಲ್ಲಿ ಕ್ರಮಗಳು 5ರವರೆಗೆ ಆಯಿತು ಒಂದು ಪ್ರಕಾರ, ಮತ್ತು 6ರಿಂದ 11 ತನಕ ಆಗ್ತದೆ, ಮತ್ತು 12ರಿಂದ 16 ತನಕ ಆಗ್ತದೆ, ಮತ್ತು ನೇರವಾಗಿ 17 ಆಗ್ತದೆ, ಮತ್ತು 18ರಿಂದ 42 ತನಕ ಆಗ್ತದೆ, ಮತ್ತು 43ರಿಂದ 57 ಆಗ್ತದೆ. ಆ ರೀತಿ ಅದು ಅಂದರೆ ಒಟ್ಟು ನಮಗೀಗ ವಿಚಾರ ಎಷ್ಟು ಬೇಕು ಅಂದರೆ ಒಟ್ಟು 57 ವಿಷಯಗಳು ಬೇಕಾಗ್ತದೆ. ಆದ್ದರಿಂದ 57 ವಿಷಯಗಳು ಬೇಕಾಗ್ತದೆ. ಆದ್ದರಿಂದ ಈಗ ಅದನ್ನು ಪ್ರಾರಂಭ ಮಾಡೋಣ. ಅದು ಇರಲಿ, ಅದನ್ನು ನೀವು ಗೊಂದಲ ಮಾಡ್ಕೊಬೇಡ್ರಿ. ನೀವು ಸಾವಧಾನವಾಗಿ ಅದನ್ನು ನೋಡ್ರಿ, ನಿಮಗೆಲ್ಲ ಗೊತ್ತಾಗ್ತದೆ. ಈಗ ವಿಚಾರ ಪ್ರಾರಂಭ. ಇಲ್ಲಿ ನೋಡ್ಕೊಡ್ರಿ ಮೇಲೆ ಮಿಥ್ಯಾತ್ವ 5 ಪ್ರಕಾರದ್ದು. ಈಗ ಅದು ಹೆಸರುಗಳು ಮತ್ತು ಗುಣಸ್ಥಾನಗಳು ನೋಡಿಕೊಳ್ಳ್ರಿ. ಅದರೊಳಗಡೆ 1 ಏಕಾಂತ ಮಿಥ್ಯಾತ್ವ, ಇದು 1ನೇ ಗುಣಸ್ಥಾನದಲ್ಲಿ ಇರುತ್ತದೆ. 2 ವಿನಯ ಮಿಥ್ಯಾತ್ವ, ಇದು 1ನೇ ಗುಣಸ್ಥಾನದಲ್ಲಿ ಇರುತ್ತದೆ. 3 ವಿಪರೀತ ಮಿಥ್ಯಾತ್ವ, ಇದು 1ನೇ ಗುಣಸ್ಥಾನದಲ್ಲಿ ಇರುತ್ತದೆ. 4 ಸಂಶಯ ಮಿಥ್ಯಾತ್ವ, ಇದು 1ನೇ ಗುಣಸ್ಥಾನದಲ್ಲಿ ಇರುತ್ತದೆ. 5 ಅಜ್ಞಾನ ಮಿಥ್ಯಾತ್ವ, ಇದು 1ನೇ ಗುಣಸ್ಥಾನದಲ್ಲಿ ಇರ್ತದೆ. ಇನ್ನು ಮುಂದೆ ಕೆಳಗಡೆ ನೋಡ್ಕೊಳ್ರಿ. ಇಲ್ಲಿ ಅವಿರತಿಗಳು 12. ಇದು ಅವಿರತಿ ಏನು ಎಂತ ಅಂಥೇಳಿ ಇದ್ರ ಬಗ್ಗೆ ಎಲ್ಲ ವಿಸ್ತಾರವನ್ನು ಹಿಂದೆ ಬರೆಸಿದ್ದಾಗಿದೆ ನಿಮಗೆ ಹಿಂದಿನ ಭಾಗಗಳಲ್ಲಿ. ಆದ್ದರಿಂದ ಇಲ್ಲಿ ವಿಸ್ತಾರವಾಗಿ ಹೇಳೋದಿಲ್ಲ. ಇಲ್ಲಿ ನೋಡ್ಕೊಳ್ರಿ. 6 ಷಟ್ಕಾಯ ಜೀವಗಳ ರಕ್ಷಣೆ ಮಾಡದೇ ಇರುವುದು, ಅದು 1ನೇ ಗುಣಸ್ಥಾನದಿಂದ 5ನೇ ಗುಣಸ್ಥಾನದವರೆಗೆ ಇರುತ್ತದೆ. ಇನ್ನು ಮುಂದೆ 5 ಇಂದ್ರಿಯಗಳನ್ನು ವಶ ಮಾಡದಿರುವುದು, ಇದು 1ನೇ ಗುಣಸ್ಥಾನದಿಂದ 5ನೇ ಗುಣಸ್ಥಾನದವರೆಗೆ ಇರುತ್ತದೆ. ಇನ್ನು 1 ಮನಸ್ಸನ್ನು ವಶ ಮಾಡದೇ ಇರುವುದು, ಇದು 1ನೇ ಗುಣಸ್ಥಾನದಿಂದ 5ನೇ ಗುಣಸ್ಥಾನದವರೆಗೆ ಇರ್ತದೆ. ಈಗ 25 ಕಷಾಯಗಳು ಬೇಕು. ಅದನ್ನು ನಿಮಗೆ ಹಿಂದಿನ ಭಾಗಗಳಲ್ಲಿ ಸಂಪೂರ್ಣ 25 ಕಷಾಯಗಳನ್ನು ಇದೇ ರೀತಿ ಬರೆಸಿ ಓದಿಸಲಾಗಿದೆ. ಅಲ್ಲಿಂದ ತಾವು ತಿಳಿದುಕೊಳ್ಳಬಹುದು. ಇಲ್ಲಿ ಅದನ್ನು ಹೇಳುವುದಿಲ್ಲ ಮತ್ತೆ, ಆದರೆ ಹಿಂದೆ ಹೇಳಿದಂತೆ ತಿಳಿಯಬೇಕು ಅಂತ ಇದೆ ಅಷ್ಟೇ. ಅದು ಎಷ್ಟಪ್ಪ? 25 ಕಷಾಯಗಳು 1ನೇ ಗುಣಸ್ಥಾನದಿಂದ 10ನೇ ಗುಣಸ್ಥಾನದವರೆಗೆ ಇರುತ್ತವೆ. ಇನ್ನು 15 ಯೋಗಗಳು, ಅದನ್ನು ಕೂಡ ಹಿಂದೆ ಎಲ್ಲ ಹೇಳಲಾಗಿದೆ. ಅದು 1ನೇ ಗುಣಸ್ಥಾನದಿಂದ 13ನೇ ಗುಣಸ್ಥಾನದವರೆಗೆ ಇರ್ತದೆ. ಈಗ ಕೆಳಗಡೆ ನೋಡ್ರಿ. 5 ಕೂಡಿಸು 12 ಕೂಡಿಸು 25 ಕೂಡಿಸು 15 ಒಟ್ಟಿಗೆ 57 ಪ್ರಕಾರದ ಆಶ್ರವಗಳನ್ನು ಅಂದರೆ ಕರ್ಮಾಶ್ರವಗಳನ್ನು ಹೇಳಲಾಗಿದೆ. ಅದು ಯಾವ ಯಾವ ಗುಣಸ್ಥಾನದಲ್ಲಿ ಅಂತ ಕೂಡ ಹೇಳಿದ್ದಾಯಿತು ಅಲ್ವಾ? ಇನ್ನು ಹಾಗಿದ್ರೆ ಮುಂದಿನ ವಿಷಯ. ಪ್ರಶ್ನೆ 202. 84 ಲಕ್ಷ ಜಾತಿ ಅಂದರೆ ಯೋನಿಗಳು ಯಾವುವು? ಇದನ್ನು ಒಂದು ಸ್ವಲ್ಪ ನೋಡ್ಕೊಳ್ರಿ. ಈಗ ಕ್ರಮ ಸಂಖ್ಯೆ ಇಲ್ಲಿ ಕ್ರಮವಾಗಿ 14 ತನಕ ಹೋಗ್ತದೆ. ಇಲ್ಲೇನು ಸಮಸ್ಯೆ ಇಲ್ಲ. ಅರ್ಥ ಆಯಿತು? ಅಂದರೆ ಹಾಗಂತ ಹೇಳಿಕೊಂಡು ಒಂದು ಸೂಚನೆ ನಿಮಗೆ, ಇಷ್ಟೇ ಜೀವಗಳು ಅಲ್ಲಿ ಇರ್ತವೆ ಆ ರೀತಿ ತಿಳಿಬೇಡ್ರಿ. ಇದು ಜೀವಗಳು ಅನಂತ ಅಸಂಖ್ಯಾತ ಈ ರೀತಿಯೆಲ್ಲ ಇರ್ತವೆ, ಆ ರೀತಿ ಅಲ್ಲ.
ಜೀವಗಳ ಸಂಖ್ಯೆ ಅಲ್ಲ, ಇದು ಜೀವಗಳ ಉತ್ಪತ್ತಿಯ ಸ್ಥಾನವನ್ನು ಹೇಳಿದ್ದಾರೆ. ಜಾತಿ ಅರ್ಥ ಆಯಿತು? ಹಾಂ, ಜೀವಗಳ ಸಂಖ್ಯೆ ಅಲ್ಲ, ಆ ರೀತಿ ತಿಳಿಬೇಡ್ರಿ, ತಪ್ಪಾಗಿ ತಿಳಿಬೇಡ್ರಿ. ಹಾಂ, ಪ್ರಾರಂಭ. ಪೃಥ್ವಿಕಾಯಿಕ 7 ಲಕ್ಷ, ಅವು ಎಲ್ಲ 1ನೇ ಗುಣಸ್ಥಾನದಲ್ಲಿಯೇ ಇರುತ್ತವೆ. ಜಲಕಾಯಿಕ 7 ಲಕ್ಷ, ಅವು ಎಲ್ಲವೂ 1ನೇ ಗುಣಸ್ಥಾನದಲ್ಲಿಯೇ ಇರುತ್ತವೆ. ಅಗ್ನಿಕಾಯಿಕ 7 ಲಕ್ಷ, ಅವೆಲ್ಲ 1ನೇ ಗುಣಸ್ಥಾನದಲ್ಲಿಯೇ ಇರುತ್ತವೆ. ವಾಯುಕಾಯಿಕ 7 ಲಕ್ಷ, ಅವೆಲ್ಲ 1ನೇ ಗುಣಸ್ಥಾನದಲ್ಲಿಯೇ ಇರುತ್ತವೆ. ವನಸ್ಪತಿ ಕಾಯಿಕ 10 ಲಕ್ಷ, ಅವೆಲ್ಲ 1ನೇ ಗುಣಸ್ಥಾನದಲ್ಲಿಯೇ ಇರುತ್ತವೆ. ನಿತ್ಯ ನಿಗೋಧ 7 ಲಕ್ಷ, ಅವೆಲ್ಲ 1ನೇ ಗುಣಸ್ಥಾನದಲ್ಲಿಯೇ ಇರುತ್ತವೆ. ಇತರೆ ನಿಗೋಧ 7 ಲಕ್ಷ, ಅವೆಲ್ಲ 1ನೇ ಗುಣಸ್ಥಾನದಲ್ಲಿಯೇ ಇರುತ್ತವೆ. ದ್ವಿಇಂದ್ರಿಯ 2 ಲಕ್ಷ, ಅವೆಲ್ಲ 1ನೇ ಗುಣಸ್ಥಾನದಲ್ಲಿಯೇ ಇರುತ್ತವೆ. ತ್ರಿಇಂದ್ರಿಯ 2 ಲಕ್ಷ, ಅವೆಲ್ಲ 1ನೇ ಗುಣಸ್ಥಾನದಲ್ಲಿಯೇ ಇರುತ್ತವೆ. ಚತುರಿಂದ್ರಿಯ 2 ಲಕ್ಷ, ಅವೆಲ್ಲ 1ನೇ ಗುಣಸ್ಥಾನದಲ್ಲಿಯೇ ಇರುತ್ತವೆ. ಪಂಚೇಂದ್ರಿಯ ತಿರ್ಯಂಚ 4 ಲಕ್ಷ, ಇವು 1ನೇ ಗುಣಸ್ಥಾನದಿಂದ 5ನೇ ಗುಣಸ್ಥಾನದವರೆಗೂ ಇರುತ್ತವೆ. ನಾರಕ 4 ಲಕ್ಷ, ಇವು 1ನೇ ಗುಣಸ್ಥಾನದಿಂದ 4ನೇ ಗುಣಸ್ಥಾನದವರೆಗೂ ಇರುತ್ತವೆ. ದೇವ 4 ಲಕ್ಷ, ಇವು 1ನೇ ಗುಣಸ್ಥಾನದಿಂದ 4ನೇ ಗುಣಸ್ಥಾನದವರೆಗೂ ಇರುತ್ತವೆ. ಮನುಷ್ಯ 14 ಲಕ್ಷ, ಇವು 1ನೇ ಗುಣಸ್ಥಾನದಿಂದ 14ನೇ ಗುಣಸ್ಥಾನದವರೆಗೂ ಇರುತ್ತವೆ. ಆದರೆ ಇನ್ನೂ ಒಂದು ಸಲ ನಿಮಗೆ ಸೂಚನಾ ರೂಪದಲ್ಲಿ ಹೇಳ್ತೀನಿ, ದಯವಿಟ್ಟು ಯಾರೂ ಕೂಡ ಇವುಗಳನ್ನು ಜೀವಗಳ ಸಂಖ್ಯೆ ಎಂದು ತಿಳಿಯಬೇಡ್ರಿ. ಆ ರೀತಿ ಅಲ್ಲ, ಇವು ಜೀವಗಳ ಸಂಖ್ಯೆ ಅಲ್ಲ. ಈ ಜೀವಗಳು ಅನಂತ 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 ಅಸಂಖ್ಯಾತ ಪ್ರಮಾಣದಲ್ಲಿದ್ದಾವೆ. ಇದು ಜೀವದ ಸಂಖ್ಯೆ ಅಲ್ಲ, ಜೀವದ ಉತ್ಪತ್ತಿಯ ಸ್ಥಾನದ ವಿಷಯ ಅಷ್ಟೇ ಹೇಳಿದ್ದು. ಅರ್ಥ ಆಯಿತು? ಹಾಂ, ಮತ್ತು ಎಲ್ಲರೂ ಇದನ್ನು ಗೊಂದಲ ಮಾಡ್ಕೊಂಬಿಟ್ಟಿರಿ, ಹಾಗಾದರೆ ಮತ್ತೆ ದೊಡ್ಡ ತಪ್ಪಾಗ್ತದೆ. ಹಾಗೆ ಮಾಡಬೇಡ್ರಿ. ಅರ್ಥ ಆಯಿತು? ಇನ್ನು ಮುಂದೆ ಪ್ರಶ್ನೆ 203. 199.5 ಲಕ್ಷ ಕೋಟಿ ಕುಲಗಳಲ್ಲಿ ಯಾವ ಗುಣಸ್ಥಾನಗಳು ಇರುತ್ತವೆ? ಇಲ್ಲಿ ಕುಲ ಅಂದರೆ ತಿಳ್ಕೊಳ್ರಿ, ಅಂದರೆ ಜೀವದ ಶರೀರಕ್ಕೆ ಬೇಕಾದ ಪುದ್ಗಲ ಪರಮಾಣುಗಳು, ಅಂದರೆ ನೋಕರ್ಮ ಪರಮಾಣುಗಳಿದಾವಲ್ಲ, ಅದ್ರ ಬಗ್ಗೆ ಹೇಳಲಾಗ್ತದೆ. ಇದು ಕೂಡ ಜೀವಗಳ ಸಂಖ್ಯೆ ಅಲ್ಲ. ಅರ್ಥ ಆಯಿತು? ಹಾಂ, ಇಲ್ಲಿ ಕೇಳ್ತಾ ಹೋಗಿ. ಇಲ್ಲಿ ಕ್ರಮ ಸಂಖ್ಯೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ, 1ರಿಂದ 14 ತನಕ ಹಾಗೆ ಹೋಗ್ತದೆ ಅದು. ಈಗ ಕೇಳ್ರಪ್ಪ, ಹೆಸರು ನೋಡ್ಕೊಳ್ರಿ, ಗುಣಸ್ಥಾನ ನೋಡ್ಕೊಳ್ರಿ. ಪೃಥ್ವಿಕಾಯಿಕ 22 ಲಕ್ಷ ಕೋಟಿ 1ನೇ ಗುಣಸ್ಥಾನದಲ್ಲೇ ಇರ್ತವೆ. ಜಲಕಾಯಿಕ 7 ಲಕ್ಷ ಕೋಟಿ 1ನೇ ಗುಣಸ್ಥಾನದಲ್ಲಿಯೇ ಇರ್ತವೆ. ಅಗ್ನಿಕಾಯಿಕ 3 ಲಕ್ಷ ಕೋಟಿ 1ನೇ ಗುಣಸ್ಥಾನದಲ್ಲಿಯೇ ಇರ್ತವೆ. ವಾಯುಕಾಯಿಕ 7 ಲಕ್ಷ ಕೋಟಿ 1ನೇ ಗುಣಸ್ಥಾನದಲ್ಲಿಯೇ ಇರ್ತವೆ. ವನಸ್ಪತಿ ಕಾಯಿಕ ವನಸ್ಪತಿ 28 ಲಕ್ಷ ಕೋಟಿ 1ನೇ ಗುಣಸ್ಥಾನದಲ್ಲಿಯೇ ಇರ್ತವೆ. ದ್ವಿಇಂದ್ರಿಯ 7 ಲಕ್ಷ ಕೋಟಿ 1ನೇ ಗುಣಸ್ಥಾನದಲ್ಲಿಯೇ ಇರ್ತವೆ. ತ್ರಿಇಂದ್ರಿಯ 8 ಲಕ್ಷ ಕೋಟಿ 1ನೇ ಗುಣಸ್ಥಾನದಲ್ಲಿಯೇ ಇರ್ತವೆ. ಚತುರಿಂದ್ರಿಯ 9 ಲಕ್ಷ ಕೋಟಿ 1ನೇ ಗುಣಸ್ಥಾನದಲ್ಲಿಯೇ ಇರ್ತವೆ. ಜಲಚರ 12.5 ಲಕ್ಷ ಕೋಟಿ 1ರಿಂದ 5ನೇ ಗುಣಸ್ಥಾನದವರೆಗೆ ಇರ್ತವೆ. ಥಲಚರ 19 ಲಕ್ಷ ಕೋಟಿ 1ನೇ ಗುಣಸ್ಥಾನದಿಂದ 5ನೇ ಗುಣಸ್ಥಾನದವರೆಗೆ ಇರ್ತವೆ. ನಭಚರ 12 ಲಕ್ಷ ಕೋಟಿ 1ನೇ ಗುಣಸ್ಥಾನದಿಂದ 5ನೇ ಗುಣಸ್ಥಾನದವರೆಗೆ ಇರ್ತವೆ. ನಾರಕ 25 ಲಕ್ಷ ಕೋಟಿ 1ನೇ ಗುಣಸ್ಥಾನದಿಂದ 4ನೇ ಗುಣಸ್ಥಾನದವರೆಗೆ ಇರ್ತವೆ. ದೇವ 26 ಲಕ್ಷ ಕೋಟಿ 1ನೇ ಗುಣಸ್ಥಾನದಿಂದ 4ನೇ ಗುಣಸ್ಥಾನದವರೆಗೆ ಇರ್ತವೆ. ಮನುಷ್ಯ 14 ಲಕ್ಷ ಕೋಟಿ 1ರಿಂದ 14 ಗುಣಸ್ಥಾನದವರೆಗೆ ಇರುತ್ತವೆ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.